ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಹಂಕಾರದ ಭಾವನೆ ಇಲ್ಲದೇ ಇರುವಾಗಲೇ ನಾವು ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡಬೇಕು. ಅಹಂಕಾರ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಅಹಂಕಾರ ಬರ್ಸ್ಕೋಬಾರ್ದು. ಆದರೆ ಅಹಂಕಾರ ಭಾವನೆ ಇಲ್ಲದೇ ಇರುವಾಗ ನಾವು ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡಲೇಬೇಕು, ಬಿಡಬಾರ್ದು. ಆದರೆ ಅಹಂಕಾರ ಬಂದ್ಬಿಡುತ್ತೆ ಮನುಷ್ಯನಿಗೆ, ಬರ್ಸ್ಕೋಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ತುಂಬೆ ಹೂವಿನ ಬಗ್ಗೆ ತಿಳ್ಕೊಳ್ಳೋಣ. ತುಂಬೆ ಹೂವು ಎಲ್ಲ ಹೊಲದಲ್ಲಿ ಬಿಟ್ಟಿರುತ್ತೆ, ಅದನ್ನು ಕಳೆ ಅಂತ ಕಿತ್ತಾಕ್ಬಿಡ್ತಾರೆ. ಆದರೆ ಅದು ಎಲ್ಲ ಔಷಧಿಗೂ ಬರುತ್ತೆ. ದೇವರ ಶಿವನಿಗೆ ಎಷ್ಟು ಒಳ್ಳೆಯದು ಅಂದರೆ ಅಷ್ಟೇ ಶ್ರೇಷ್ಠ ಹೂವು ಅದು, ಗೊತ್ತಾಯ್ತಾ? ಶಿವನಿಗೆ ಭಾಳ ಭಕ್ತಿಪೂರ್ವಕ ಹೂವು ಅದು. ಶಿವನಿಗೆ ಅರ್ಪಿಸಿದ್ರೆ ಎಲ್ಲ ನಮಗೆ ಕೇಳಿದ ಕೆಲಸಗಳನ್ನು ಕೊಡ್ತಾನೆ, ನೆರವೇರಿಸ್ತಾನೆ ಅಂತ ಇಂದಿನ ಕಥೆಯಲ್ಲಿ ಪುರಾಣಗಳಲ್ಲಿ ಹಿಂದೆ ಹೇಳಿದ್ದಾರೆ ಹಿರಿಯವರು. ಈಗ ತಿಳ್ಕೊಳ್ಳೋಣ. ತುಂಬೆ ಹೂವನ್ನು ರುದ್ರ ಪುಷ್ಪ, ದ್ರೋಣ ಪುಷ್ಪ ಎಂದು ಕರೆಯುತ್ತಾರೆ. ಶಿವನಿಗೆ ಪ್ರಿಯವಾದ ಪುಷ್ಪ. ಸಣ್ಣ ತುಂಬೆ ಹೂವುಗಳು ಪುಟ್ಟ ಮಗುವಿನ ಪಾದಗಳಿಗೆ ಹೋಲಿಸುವುದು ಉಂಟು. ಒಬ್ಬ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡಿ ವರ ಕೇಳಿದನಂತೆ. ತಪಸ್ಸಿಗೆ ಉಳಿದ ಶಿವನನ್ನು ನೋಡಿ ರಾಕ್ಷಸ ಸಂತೋಷದಿಂದ ಗೊಂದಲಕ್ಕೀಡಾಗಿ, ಭಗವಂತನ ನನ್ನ ಪಾದ ಸದಾ ನಿನ್ನ ಶಿರದ ಮೇಲೆ ಇರುವಂತೆ ವರ ಕರುಣಿಸು ಎಂದು ಬಿಟ್ಟನಂತೆ. ಶಿವ ಹಾಗೆಯೇ ಆಗಲಿ ಎಂದಾಗ ರಾಕ್ಷಸರಿಗೆ ತಪ್ಪು ಅರಿವಾಗಿ, ಕ್ಷಮಿಸು ದೇವಾ, ನಿನ್ನ ಪಾದ ಸದಾ ನನ್ನ ಶಿರದ ಮೇಲೆ ಇರಲಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಶಿವನು, ನೀನು ತುಂಬೇ ಗಿಡವಾಗಿ ಹುಟ್ಟು, ಅದರಿಂದ ಬಿಡುವ ಹೂಗಳು ಮಗುವಿನ ಪಾದದಂತೆ ಸುಕೋಮಲವಾಗಿರಲಿ, ಅದು ಸದಾ ನನ್ನ ಶಿರದ ಮೇಲಿರಲಿ ಎಂದು ವರವನ್ನು ನೀಡುತ್ತಾನೆ ಎಂದು ಪುರಾಣ ಕಥೆಗಳಲ್ಲಿ ಹೇಳುತ್ತೆ. ಗೊತ್ತಾಯ್ತಾ? ಇದು ನಾವು ಯಾವಾಗಲೇ ಆಗಲಿ, ಶಿವರಾತ್ರಿ ಆಗಲಿ, ಬೇರೆ ದಿನ ಆಗಲಿ, ಆ ತುಂಬೆ ಹೂವನ್ನು ಆ ಶಿವನಿಗೆ ಅರ್ಪಿಸಿದಾಗ ನಮಗೆ ಭಕ್ತಿಪೂರ್ವಕವಾಗಿ ಶಿವ ಸಮರ್ಪಿಸ್ಕೋತಾನೆ. ಬಿಲ್ಪತ್ರೆ ನಾವು ಹೇಗೆ ಬಿಲ್ಪತ್ರೆ ಶಿವನಿಗೆ ಕೊಡಲು ಇಡ್ತೀವೋ ಹಾಗೆ ಈ ತುಂಬೆ ಹೂವನ್ನು ಜೊತೆಯಲ್ಲಿ ನಾವು ಇಟ್ಟಾಗ ಆ ಶಿವ ನಮಗೆ ಹೇಳಿದ ವರವನ್ನು ಕರುಣಿಸ್ತಾನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಗೊತ್ತಾಯ್ತಾ? ನಾವು ಹೇಳಿಕೊಂಡು ಭಗವಂತನಿಗೆ ತುಂಬೆ ಹೂವನ್ನು ಸಮರ್ಪಣೆ ಮಾಡಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/4/2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ದಶಮಿ, ರಾತ್ರಿ 8:37, ನಕ್ಷತ್ರ ಮಕ್ಕೆ, ರಾತ್ರಿ 10:52, ಮಳೆ ಅಶ್ವಿನಿ 4ನೇ ಪಾದ. ರಾಹುಕಾಲ 5:05 6:36, ಗುಳಿಕ ಕಾಲ 6:36 3:29, ಯಮನ್ ಕಾಲ 12:21 1:55. 26 ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.